ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ತೆಗೆದುಕೊಂಡಿದ್ದರು. ಕಂದ, ನನ್ನ ಉಪದೇಶವನ್ನ ಮರೆಯಬೇಡ, ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಸ್ಸನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನ ಉಂಟು ಮಾಡುವವು. ಪ್ರಿಯರೇ, ಒಂದು ವಾಕ್ಯ ಈ ಮುಂಚಾನೆ ಸಮಯದಲ್ಲಿ ನಮ್ಮ ಎಲ್ಲರ ಸಂಗಡ ಮಾತನಾಡುವಂಥದ್ದಾಗಿದೆ. ಜ್ಞಾನೋಕ್ತಿಗಳನ್ನ ಬರೆದಿರತಕ್ಕಂಥ ಸೊಲೊಮೋನನು ಈ ವಾಕ್ಯವನ್ನು ಬರಿತಾ ಇದ್ದಾನೆ. ನನ್ನ ಉಪದೇಶವನ್ನ ಮರೆಯಬೇಡ, ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆಸುವುದಾಗಿ. ಹೌದು ಪ್ರಿಯರೇ, ಈ ವಾಕ್ಯಗಳನ್ನ ನಾವು ಮರೆಯದೆ ಅವುಗಳನ್ನ ಮನಪೂರ್ವಕವಾಗಿ ನಡೆಸುವುದಾದ್ರೆ ಅವು ನಮ್ಮ ದಿನಗಳನ್ನ ಹೆಚ್ಚಿಸ್ತವೆ, ನಮ್ಮ ಆಯುಷ್ ಕಾಲವನ್ನ ವೃದ್ಧಿಗೊಳಿಸಿ ನಮಗೆ ಸುಕ್ಷೇಮವನ್ನ ಉಂಟು ಮಾಡ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ಮನಪೂರ್ವಕವಾಗಿ ನಾವು ಅದನ್ನು ಕೈಗೊಂಡು ನಡೆಯುವಾಗ ದೇವರು ನಮ್ಮ ಆಯುಷ್ ಕಾಲವನ್ನು ಎಚ್ಚರಿಸುವವನಾಗಿದ್ದಾನೆ. ಹಿಜ್ಕೀಯನನ್ನು ನಾವು ನೋಡ್ತೇವೆ. ಆತನು ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿರುವಾಗ ಯೆಹೋವನು ಆತನಿಗೆ ಹೇಳ್ತಾನೆ, ನೀನು ನಿನ್ನ ಮನೆಯನ್ನ ಸಿದ್ಧಪಡಿಸಿಕೋ, ನೀನು ಸಾಯಬೇಕಾಗಿದೆ ಎಂಬುದಾಗಿ ಹೇಳುವಾಗ ಹಿಜ್ಕೀಯನು ದೇವರ ಕಡೆ ಮುಖ ಮಾಡಿ ಪ್ರಾರ್ಥಿಸಿದ ನಿಮಿತ್ತ 15 ವರ್ಷಗಳ ಕಾಲ ಆಯುಷ್ ಕಾಲವನ್ನ ದೇವರು ಅವನಿಗೆ ಕೊಟ್ಟನೆಂಬುದಾಗಿ. ಅದೇ ರೀತಿಯಲ್ಲಿ ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ನಾನು ಉತ್ತೇಜಿಸ್ತೇನೆ. ನಾವು ದೇವರ ವಾಕ್ಯವನ್ನ ಕೈಗೊಂಡು ನಡೆಯೋಣ, ಮನಪೂರ್ವಕವಾಗಿ ಅದನ್ನ ಪಾಲಿಸೋಣ. ಅದರ ಮೂಲಕವಾಗಿ ನಮಗೆ ಸುಕ್ಷೇಮಗಳು, ನಮ್ಮ ಆಯುಷ್ ಕಾಲ ಹೆಚ್ಚುವಂಥದ್ದಾಗಿದೆ. ನಾವು ದೀರ್ಘಾಯುಸ್ಸನ್ನು ಹೊಂದಿ ಕರ್ತನಿಗಾಗಿ ಜೀವಿಸೋದಕ್ಕೆ ಆತನು ಸಹಾಯ ಮಾಡುವವನಾಗಿದ್ದ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಂಡು. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರ ಯಾವ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಾ ಇದ್ದಾರೋ, ಅನಾರೋಗ್ಯಗಳಲ್ಲಿ ಹಾದು ಹೋಗುತ್ತಾ ಇದ್ದಾರೋ ಅಪ್ಪ, ಅವರು ನಿನ್ನ ವಾಕ್ಯಗಳನ್ನು ಕೇಳುವುದರ ಮೂಲಕ, ಅದನ್ನು ಕೈಗೊಂಡು ನಡೆಯುವುದರ ಮೂಲಕ ಅವರಿಗೆ ದೀರ್ಘಾಯುಸ್ಸನ್ನು ಕೊಟ್ಟು ಅವರ ಆಯುಸ್ಸನ್ನು ವೃದ್ಧಿಗೊಳಿಸಿ ಸುಕ್ಷೇಮವನ್ನು ಕೊಟ್ಟು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಹಾದು ಹೋಗುವಂತ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವದಿಸಿ ನಡೆಸು, ನೀನು ಮಹಿಮೆ ಹೊಂದಿಕೊಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.